25 ವರ್ಷ ಪ್ರೀತಿ ಹಂಚಿದ ಅಣ್ಣ ಇನ್ನು ಮುಂದೆ ಕಣ್ಣು ಮುಂದೆ ಕಾಣಿಸಲ್ಲ ಅನ್ನೋ ನೋವಿಂದ ಬರ್ತಾರೋ ಮಾತುಗಳು ಕಣ್ರಿ ಇವು. ಅದನ್ನ ಬಿಟ್ರೆ ಇವಳಿಗೆ ನೋವು ಕೊಡ್ಬೇಕು ಅಂತ ಹೇಳ್ತಿರೋದಲ್ಲ. ಮನೇಲಿ ಕೆಲಸ ಮಾಡ್ಕೊಂಡಿರೋದು ಮಾತ್ರನೇ ಜೀವನ ಅಂತ ಅನ್ಕೋಬೇಡ ಅನುಪಮ. ನಿನ್ನ ಗಂಡನ ಮೇಲಿನ ಅತಿ ಪ್ರೀತಿ, ಅತಿ ನಂಬಿಕೆ ಇವತ್ತು ನಿನ್ನ ಜೀವನನ ನಾಶ ಮಾಡ್ಬಿಡ್ತು. ನನಗೆ ನನ್ನ ಹೆತ್ತ ಮಗನ ಇಲ್ದಿದಾಗ ಮಾಡ್ಬಿಡ್ತು. ಅವನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ಮ ಅತ್ತೆ ಬದುಕಿದ್ದಾಗ್ಲೇ ಹೆತ್ತ ಮಗನಿಗೆ ಪಿಂಡ ಪ್ರದಾನ ಮಾಡಿದ್ಲು. ಇದನ್ನೆಲ್ಲ ನೋಡೋದಕ್ಕ ನಾವಿನ್ನೂ ಬದುಕಿರೋದು ಅನುಪಮ. ಏನ್ರಿ, ಯಾರತ್ರ ಎಷ್ಟು ನೋವು ಪಟ್ರು ಒಂದು ಮಾತು ಮಾತ್ರ ನಿಜ. ಅನುಪಮ ಈ ಮನೆ ದೊಡ್ಡ ಮಗಳು. ಅಜಯ್ ಅನ್ನೋನು ಸತ್ತೋದ. ಅವನ ಹೆಸರು ಈ ಮನೇಲಿ ಕೇಳಬಾರ್ದು. ಚಿನ್ನಿ, ಅಮ್ಮ, ಈ ಮನೇಲಿ ಅವನ ನೆನಪುಗಳು ಗುರುತುಗಳು ಏನೂ ಇರಬಾರ್ದು. ಎಲ್ಲಾನು ಸುಟ್ಟಾಕಿ ಬೂದಿ ಮಾಡ್ಬಿಡಿ. ಎಲ್ಲರ ಮನಸ್ಸಲ್ಲಿ ಅವನ ಮೇಲಿರೋ ಪ್ರೀತಿನ ಕೂಡ. ಇವಳಿಗೋಸ್ಕರ ಸ್ವಂತ ಮಗನ್ನ ಬೇಡ ಅಂತ ಯಾಕಮ್ಮ ಹೇಳ್ತಿದ್ಯಾ? ನೀನ್ ಇವಳು ಕಣ್ಣೆರೆಗ್ ಸೋತ್ ಹೋಗಿ ಮಹಾರಾಣಿ ತರ ಸ್ವಂತ ಮಗಳ ಹಾಗೆ ನೋಡ್ಕೊಂಡ್ರು ನಮ್ ಜೊತೆಗೆ ಊರಿನ ಜನ ಕೂಡ ಇವಳನ್ನ ಮೂರ್ಖಳ ಹಾಗೆ ನೋಡ್ತಾರೆ. ಅನುಪಮಂದು ಮೂರ್ಖತನ ಅಲ್ಲ, ಪ್ರೀತಿ, ಗಂಡನ ಮೇಲಿರೋ ಪ್ರೀತಿ. ಆ ಪ್ರೀತಿಗೆ ಎಂತ ತಪ್ಪು ಮಾಡಿದ್ರೂ ಕ್ಷಮಿಸೋ ಗುಣ ಇರುತ್ತೆ. ಆ ವಿಷಯದಲ್ಲಿ ಅನುಪಮ ಯಾರಿಗೂ ಸಿಗದಷ್ಟು ಎತ್ತರಕ್ಕೆ ಹೋಗಿದ್ದಾಳೆ. ಅವನನ್ನ ತಪ್ಪು ಮಾಡೋ ಹಾಗೆ ಬೆಳೆಸಿದ್ದು ನಾನು. ಅದಕ್ಕೆ ನನಗ್ ನಾನೇ ಶಿಕ್ಷೆ ಕೊಟ್ಕೋತಿದ್ದೀನಿ. ಹಾಗಂತ ಪಿಂಡ ಪ್ರದಾನ ಯಾಕಮ್ಮ ಮಾಡ್ಬೇಕು? ಪುರಾಣದಲ್ಲಿ ಪರಶುರಾಮ ಮಾಡಿದ್ದು ಕೂಡ ಇದೆ. ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲೇ ಅದನ್ನ ಸಂಹರಿಸಬೇಕು. ಸಂಹರಿಸೋದ್ರಲ್ಲೇ ಹರಿ ಇದ್ದಾನೆ ಅಂತಾರೆ. ಎಲ್ಲ ದೇವ್ರೇ ನೋಡ್ಕೋತಾನೆ. ಮತ್ತೆ ಇವಾಗ ಅನುಪಮ ಭವಿಷ್ಯ ಏನು? ಹೀಗೇನೆ ಅರ್ಥ ಕೂರೋದ್ ಬಿಡ್ತೀಯಾ? ಇವಳು ಹೇಗೂ ಅಪಶಕುನದವಳಲ್ವಾ ಅಪ್ಪ, ಅದಕ್ಕೆ ಹೊರಗಡೆ ಕಳ್ಸೋದೇ ಒಳ್ಳೇದು. ದಮಯಂತಿ, ಹೌದಮ್ಮ, ಹೇಗೂ ಇವಳಿಗೆ ಸಂತಾನ ಯೋಗ ಇಲ್ಲ. ಹೊಟ್ಟೆಲಿ ಇನ್ನೂ ಒಂದು ಮಗುನ ಹುಟ್ಟಿಲ್ಲ. ನಾಳೆ ಮಗು ಹುಟ್ಟಿ ನಮ್ಮಪ್ಪ ಎಲ್ಲಿ ಅಂತ ಕೇಳೋ ಅವಕಾಶನೇ ಇಲ್ಲ. ಉತ್ತರ ಹೇಳೋ ಕೆಲ್ಸನೂ ಕೂಡ ಇಲ್ಲ. ಹೊರಗಡೆ ಹಾಕಿದ್ರೆ ಪ್ರತಿದಿನ ಇವಳು ಮುಖ ನೋಡೋ ಕರ್ಮ ಆದ್ರೂ ತಪ್ಪತ್ತೆ ನನಗೆ. ಬಾಯ್ ಮುಚ್ಚು. ಅನುಪಮ ಬಗ್ಗೆ ಇನ್ನೊಂದು ಮಾತಂದ್ರೂ ನಾನ್ ಸುಮ್ನಿರಲ್ಲ. ಅವಳ ಗಂಡ ಅವಳಿಗೆ ಅನ್ಯಾಯ ಮಾಡಿ ಹೊರಟೋದ್ರು. ಅನುಪಮ ಒಂದು ಮಾತು ಕೂಡ ಮಾತಾಡ್ಲಿಲ್ಲ. ತನ್ನಲ್ಲೇ ತಾನು ಅಳ್ತಾ ನೋವನ್ನ ಸಹಿಸ್ಕೊಳ್ತಿದ್ದಾಳೆ. ಅವಳು ನೋವಲ್ಲಿ ಇರ್ಬೇಕಾದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯಲ್ಲ. ಈ ಮನೇಲಿ ಯಾರಿಗಿಷ್ಟ ಇದ್ರು ಇರ್ದೇ ಇದ್ರು, ಒಪ್ಪಿದ್ರು ಒಪ್ಪದೇ ಇದ್ರು, ಅನುಪಮ ಈ ಮನೆ ಮಗಳಾಗೇ ಇರ್ತಾಳೆ. ನಾಳೆ ಬೆಳಿಗ್ಗೆ ಮನೆಗ್ ಬಂದವರು ಇವಳು ಯಾರು ಅಂತ ಕೇಳಿದ್ರೆ ಅವ್ರಿಗೇನು ಅಂತ ಹೇಳ್ತೀಯಮ್ಮ? ನನ್ನ ದೊಡ್ಡ ಮಗಳು ಅಂತ ಹೇಳ್ತೀನಿ.
ಇನ್ಯಾರಿಗಾದ್ರೂ ಅನುಮಾನ ಇದ್ರೆ, ಕೇಳಬೇಕಾಗಿರೋದು ಏನಾದರೂ ಇದ್ರೆ ಕೇಳಬಹುದು. ಅಕ್ಕನಿಗೆ ನೀನು ಇಷ್ಟು ಕ್ಲಾರಿಟಿ ಕೊಟ್ಟ ಮೇಲೆ ಯಾರಿಗೆ ತಾನೇ ಏನಾದರೂ ಕೇಳೋದಿರುತ್ತಮ್ಮ. ನಿನ್ನ ನಿರ್ಧಾರ ಕರೆಕ್ಟೇ ಅಮ್ಮ. ನಿನ್ನ ಸಮಾಧಾನದ ಮಾತುಗಳೇ ಅದಕ್ಕೆಗೀಗ ತುಂಬಾ ಮುಖ್ಯ. ಸೊಸೆನ ಮಗಳ ಹಾಗೆ ನೋಡ್ಕೊಳ್ಳೋ ನಿನ್ನ ಯೋಚನೆ ತುಂಬಾ ದೊಡ್ಡದು ಪಾರ್ವತಿ. ಇನ್ನು ನಿನ್ನ ನಿರ್ಧಾರನ ಯಾರೂ ಬೇಡ ಅನ್ನೋ ಹಾಗಿಲ್ಲ. ಮಾವಯ್ಯ ಹೊರಟೋದ್ರು ಅಂತ ಅಳ್ಬೇಡಿ ಅತ್ತೆ. ನಾನ್ ದೊಡ್ಡವನಾದ್ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಅಮ್ಮಮ್ಮಗೆ ದೊಡ್ಡ ಮಗಳು ಅಂದ್ರೆ ನನಗ್ ದೊಡ್ಡಮ್ಮ ಆಗ್ತೀಯ ಅಲ್ವಾ ಅತ್ತೆ? ಅದಕ್ಕೆ ಇವತ್ತಿಂದ ನಿನ್ನ ನಾನು ನಮ್ಮ ಅಮ್ಮನ ತರ ನೋಡ್ಕೋತೀನಿ, ಸರಿನಾ? ನಿನ್ನ ಅಮ್ಮ ಅಂತಾನೆ ಕರಿತೀನಿ. ಶೌರ್ಯ, ಬಾರೋ ಇಲ್ಲಿ. ಅವಳು ನಿನಗಮ್ಮ ಆದ್ರೆ ಮತ್ತೆ ನಾನ್ ಯಾರೋ? ದೇವ್ರು ನಿನ್ಗೆ ಶೌರ್ಯನ ರೂಪದಲ್ಲಿ ಮಗನ್ ಕೊಟ್ಟಿದ್ದಾನೆ ಅನುಪಮ. ಇನ್ಮೇಲೆ ನೀನು ಧೈರ್ಯವಾಗಿ ಬದುಕ್ಬೋದು. ಕಣ್ಣೀರಿಂದ ಕೆಂಪಾಗಿರೋ ಕಣ್ಣಲ್ಲಿ ಹಳೆದನ್ನೆಲ್ಲ ಮರ್ತು ಹೋಗೋ ಶಕ್ತಿನ ಕೊಡು ಅಂತ ಆ ದೇವ್ರ ಹತ್ರ ಬೇಡ್ಕೋ.